ಜಯರಾಮ್ ಸರ್, ಇವಾಗ ಡಿಸ್ಕೌಂಟ್ ಯಾರಿಗ್ ಬೇಡ ಸರ್? ನಾನು 10 ರೂಪಾಯಿ ಕೊಟ್ಟು ಕೊಳ್ಳೋ ವಸ್ತು ನಂಗೆ 5 ರೂಪಾಯಿ ಸಿಗ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಐ ವಿಲ್ ಗೋ ದಟ್. ಅದು ವರ್ತ್ ಇದೆಯಾ, ಅದ್ರ ಮೌಲ್ಯ ಕರೆಕ್ಟ್ ಇದೆಯಾ, ಅದೆಲ್ಲ ನನಗೆ ಸೆಕೆಂಡರಿ ಥಾಟ್. ಒಬ್ಬ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಮಂದಿ ಆದ್ರೆ ನೀವು 16 to 20% ಕೊಡ್ತೀರಿ ಮೆಡಿಕಲ್ ಶಾಪ್ಗಳಲ್ಲಿ, ನಮಗೆ ಆನ್ಲೈನ್ ಅಲ್ಲಿ ಅಪ್ ಟು 40% ಸಿಗ್ತಾ ಇದೆ. ವೈ ನಾಟ್ ಗೋ ದೇರ್? ಇದು ಮೇಡಮ್ ತಪ್ಪು ಮಾಹಿತಿ. ನಮಗೆ NPPA ಅಂತ ಒಂದು ಇಲಾಖೆ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಅಂತ. ನಮಗೆ ಮಾರ್ಜಿನ್ ಇರೋದು 2 ವರ್ಗಗಳಿದೆ, ಶೆಡ್ಯೂಲ್ ಅಂಡ್ ನಾನ್ ಶೆಡ್ಯೂಲ್. ಶೆಡ್ಯೂಲ್ಗೆ 16% ಮಾರ್ಜಿನ್, ನಾನ್ ಶೆಡ್ಯೂಲ್ಗೆ 20%. ಹೋಲ್ಸೇಲರ್ಸ್ ಬಂದು 8 to 10%. ಶೆಡ್ಯೂಲ್ ಅಷ್ಟೇ ಇರೋದು ಮಾರ್ಜಿನ್. 25 ವರ್ಷ 30 ವರ್ಷ ಹಿಂದೆ ಇದು ಫಿಕ್ಸ್ ಆಗಿರುವಂತದ್ದು. ಈಗ ಬದಲಾದ ಕಾಲಘಟ್ಟದಲ್ಲಿ ಎಲ್ಲ ರೈಸ್ ಆಗಿದೆ. ಅದೇ ಒಂದು ಮಾರ್ಜಿನ್ ನಮ್ಮ ಒಂದು ಜೀವನಗಳು ನಡೆಸಬೇಕಾಗಿದೆ. ನಾವು ಇರುವಂತಹ ಮಾರ್ಜಿನ್ಗಳಲ್ಲಿ ನಮ್ಮ ಒಂದು ಏನು ಖರ್ಚು ವೆಚ್ಚಗಳು ನೋಡಿ ನಮ್ಮ ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಾವು ಕೊಡ್ತೇವೆ. 4 ಕೋಟಿ ಮಧ್ಯೆ ನಾವು ಏನು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ರೆಗ್ಯುಲರ್ ತಗೊಂಡವರೆಲ್ಲ ರಿಯಾಯಿತಿ ಕೊಡ್ತೇವೆ. ಆದ್ರೆ ನಮಗೆ ಮ್ಯಾಕ್ಸಿಮಮ್ ಇರೋದೇ 20% ಮಾರ್ಜಿನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಆನ್ಲೈನ್ ಪೋರ್ಟಲ್ಸ್ ಅವರು ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಆಪ್ಗಳ ಮೂಲಕ ಸಾರ್ವಜನಿಕರ ಪ್ರವೋಕ್ ಮಾಡ್ತಾರೆ. ನಾವು ನಿಮಗೆ 25% ಡಿಸ್ಕೌಂಟ್ ಕೊಡ್ತೀವಿ, ನಿಮಗೆ ಆಫರ್ ಕಾರ್ಡ್ ಕೊಡ್ತೀವಿ, 30% ಕೊಡ್ತೀವಿ. ನಮ್ಮ ಇದು ನೀವೇನ 5ml ಅಂತ ಹೇಳಿದ್ರಲ್ಲ, ಹೆಸರು ಹೇಳೋದು ಬೇಡ, ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ಆಪ್ ಮುಖಾಂತರ ಬನ್ನಿ ಅಂತ ಪ್ರವೋಕ್ ಮಾಡ್ತಾರೆ. ಆ ಪ್ರವೋಕ್ ಮಾಡಿದಾಗ ಮೇಡಮ್ ಈಗ ನಶಾಮುಕ್ತ ಭಾರತ ಆಗಬೇಕನ್ನೋದು ನಮ್ಮ ಗೌರವಾಂತ ಪ್ರಧಾನಮಂತ್ರಿಗಳ ಆಶಯ. ನಮ್ಮ ಆಶಯ ಕೂಡ ಅದೇ ಇದೆ, ನಿಮ್ಮ ಆಶಯ ಕೂಡ ಅದೇ ಇದೆ, ಮಾಧ್ಯಮದ ಆಶಯ. ಈಗ ನಮ್ಮ ಸಮಾಜದಲ್ಲಿ ಡ್ರಗ್ ಅಡಿಕ್ಟ್ಸ್ ಯಾವ ರೀತಿ ನಾವು ನಿರ್ಮೂಲನೆ ಮಾಡಬೇಕು ಅಂತ ಸರ್ಕಾರ ಕ್ರಮಗಳು ಕೈಗೊಳ್ತಾ ಇದೆ. ಈಗ ಯಾರಾದರೂ ವ್ಯಸನಿಗಳು ಏನು ಅವರು ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ಸ್ ಹೋಗಿ ಕೇಳಿದ್ರೆ ಅವ್ರ ಅಥೆಂಟಿಕ್ ಪ್ರಿಸ್ಕ್ರಿಪ್ಷನ್ ಕೊಡಿದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ, ಇಲ್ಲ ಕೊಡೋದಿಲ್ಲ ನೀವು. ಆಗ ಅವ್ರಿಗೆ ಈಸಿಯಾಗಿ ಎಲ್ಲರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ ಮೇಡಮ್. ಫ್ರಾಂಕ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಎಷ್ಟು ಮೆಡಿಕಲ್ ಶಾಪ್ಗಳಲ್ಲಿ ಇಂಥ ಆರೋಪನೂ ಕೇಳೋಕ್ ಸಿಕ್ಕಿಲ್ಲ. ಕೊಡಬಾರ್ದಾದ ಮಾತ್ರೆಗಳನ್ನ ಹೆಚ್ಚಾಗಿ ಕೊಡ್ತಿದ್ದಾರೆ, ಕೆಲವೊಂದಷ್ಟು ಮಾತ್ರೆಗಳು ಕರೆಕ್ಟ್ ಆಗಿ ಇನ್ನೂ ವೆರಿಫೈ ಆಗಿ ಬಂದಿರೋದಿಲ್ಲ, ಅದನ್ನು ಕೂಡ ಸಪ್ಲೈ ಮಾಡ್ತಿದ್ದಾರೆ. ಇದು ಫಿಸಿಕಲ್ ಶಾಪ್ಗಳಲ್ಲೂ ಕೂಡ, ಅಂದ್ರೆ ಎಲ್ಲಿ ಫಿಸಿಕಲಿ ವಿ ಕ್ಯಾನ್ ಗೋ ಅಂಡ್ ಬೈ ದ ಮೆಡಿಸಿನ್, ಅಲ್ಲೂ ಕೂಡ ಇಂಥ ಆರೋಪ ಇದೆ. ಇಟ್ಸ್ ನಾಟ್ ನಾವು ಆನ್ಲೈನ್ ಅನ್ನು ಬ್ಲೇಮ್ ಮಾಡ್ತೀವಿ ಅಂತ ಅಲ್ಲ, ಇಲ್ಲೂ ನಡೀತಾ ಇದೆ. ಇಲ್ಲ, ಇದು ನಾನು ಭಾಗಶಃ ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ತಾವು ಹೇಳಿದ್ರೆ ಅವಾಗಲೇ 25,000, ನಮ್ಮಲ್ಲಿ 45,000 ಶಾಪ್ಸ್ ಇದೆ. ಅದರಲ್ಲಿ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಏನು ನಮ್ಮ ಜನೌಷಧಿ ಸ್ಟೋರ್ಸ್, ಚೈನ್ ಸ್ಟೋರ್ಸ್ ಎಲ್ಲ ಸೇರ್ಕೊಂಡಿದೆ, ಹೋಲ್ಸೇಲ್ ಎಲ್ಲ ಸೇರಿ 45ಗಿಂತ ಹೆಚ್ಚಾಗಿದೆ ನಮ್ದು. ಹಾಗಾಗಿ ಈ ವರ್ಗಗಳು ಬೇರೆ ಇದೆ. ನಮ್ದು ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ಸ್ ಇದೆ, ಒಂದು ಜನೌಷಧಿ ಸ್ಟೋರ್ಸ್ ಇದೆ, ಮೆಡ್ ಪ್ಲೇಸ್ ಅಪೋಲೋ ಇದೆ, ಇನ್ನು ಬೇರೆ ಬೇರೆ ಚೈನ್ ಸ್ಟೋರ್ಸ್ ಇದೆ. ಎಲ್ಲೋ ಒಂದ್ ಕಡೆ ಆದಾಗ ಅದು ಮೆಡಿಕಲ್ ಸ್ಟೋರ್ಸ್ ನಾವು ಲಾರ್ಜ್ ನಂಬರ್ ಇದೀವಿ. ನಾವು ಏನು ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲ ಕಡೆ ಎವ್ರಿ ನೂಕ್ ಅಂಡ್ ಕಾರ್ನರ್ ಸ್ಟೇಟ್ ಇದೀವಿ. ಮೆಡಿಕಲ್ ಸ್ಟೋರ್ ಅಂದ್ರೆ ಬರೋದ ನಮ್ಮ ಮೇಲೆ ಯಾರು ಬಂದ್ರು ಅಂತ. ನಮ್ಮ ಔಷಧಿ ವ್ಯಾಪಾರಿಗಳು, ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಆ ರೀತಿ ಯಾವುದು ನಮ್ಮ ಕಾನೂನು ವಿರುದ್ಧವಾಗಿ ಕೊಡೋದಿಲ್ಲ. ನಾವು ಆಸ್ ಎ ರಾಜ್ಯ ಸಂಸ್ಥೆಯ ಒಂದು ಮುಖ್ಯಸ್ಥನಾಗಿ ನಾವು ಆವಾಗ ನಮ್ಮ ಡಿಪಾರ್ಟ್ಮೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ಗಳ ಜೊತೆ ಸೇರಿ ನಾವು ಏರಿಯಾ ವೈಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ತಾವೆಲ್ಲ ನೋಡಿದ್ರೆ ಅನ್ಸುತ್ತೆ. ಜಿಲ್ಲಾ ವೈಸ್ ಮಾಡ್ತೀವಿ, ಸ್ಟೇಟ್ ವೈಸ್ ಮಾಡ್ತೀವಿ. ಕಾಲಕ್ಕೆ ಬದಲಾದ ಕಾನೂನುಗಳನ್ನ ನಮ್ಮ ಔಷಧಿ ವ್ಯಾಪಾರಿಗಳು ತಂದು ಯಾವ ರೀತಿ ನಾವು ನಿಮ್ಮ ಏನು ಫಾರ್ಮಸಿಸ್ಟ್ ಜವಾಬ್ದಾರಿ ಏನು ಅಂತ ನಾವು ಅರ್ಥ ಮಾಡಿಸ್ತೀವಿ. ಆಮೇಲೆ ಇದಕ್ಕಿಂತ ಮುಂಚೆ ನಾವು ಒಂದು ಮಾತು ಕೇಳಿದ್ರೆ ಆಗಲೇ ಆನ್ಲೈನ್ ಬಗ್ಗೆ, ಅದೊಂದು ವಿಷಯ ಮರೆತೋಯ್ತು ಹೇಳಲಿಕ್ಕೆ ನಿಮಗೆ. ಏನು ಆನ್ಲೈನ್ ಫಾರ್ಮಸಿ ಈಗ ಬಗ್ಗೆ ಯಾಕೆ ನಮ್ಮ ಋಷಿಯವರು ಕೇಳ್ತಾ ಇದ್ರು. ಒಂದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ 18C ಪ್ರಕಾರ ಆಫರ್ ಫಾರ್ ಸೇಲ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕೇ ಬೇಕು, ಅದೊಂದು ವೈಲೇಷನ್ಸ್. ಆಮೇಲೆ ಈಗ ನಾವು ವಿವೇಕ್ ಮಾತಿಗೆ ಸಹಮತ ವ್ಯಕ್ತಪಡಿಸಿದ, ಏನು ಆಫರ್ ಫಾರ್ ಸೇಲ್ ಅಂದ್ರೆ ನಮ್ಮ ಲೈಸೆನ್ಸ್ ಪ್ರೆಮಿಸಸ್ ಅಲ್ಲಿ ಆಗಬೇಕು, ದಟ್ ಟು ಫಾರ್ಮಸಿಸ್ಟ್ ಸೂಪರ್ವಿಷನ್ ಆಗಬೇಕು. ಈ ಫಾರ್ಮಸಿಲಿ ಫಾರ್ಮಸಿಸ್ಟೇ ಇಲ್ಲ. ಅವಾಗ ಹೇಳಿದ್ರಿ ನೀವು ಏನು ಯಾರೊಬ್ಬ ಡ್ರಗ್ ಅಡಿಕ್ಟೋ ಇಲ್ಲ ನಿಜವಾದ ಪೇಷಂಟೋ ಅವನು ಯಾವುದೋ ಒಂದು ಡಿಸ್ಕೌಂಟ್ ಕಾಸೆ ಬಿದ್ದು ಅವ್ನಿಗೆ ಆಂಡ್ರಾಯ್ಡ್ ಫೋನ್ ಇಂದ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗ್ತಾನೆ. ಅವ್ರು ಫಸ್ಟ್ ಕೇಳೋದು ಪ್ರಿಸ್ಕ್ರಿಪ್ಷನ್ ಇದೆಯಾ ಅಂತ. ಇಲ್ಲ ಅಂದ್ರೆ ಡೋಂಟ್ ವರಿ, ನಮ್ ಡಾಕ್ಟರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಲೈನ್ ಬರ್ತಾರೆ. ಇದು ಬೆಂಗಳೂರಿಂದ ಲಾಗಿನ್ ಆದ ವ್ಯಕ್ತಿಗೆ ಯಾರೋ ಬಾಂಬೆನೋ ಡೆಲ್ಲಿನೋ ಯಾರೋ ಡಾಕ್ಟರ್ ತೋರಿಸ್ತಾರೆ ಏನ್ ನಿಮ್ ಕಾಯಿಲೆ ಅಂತ. ಅವನು ಬೇಸಿಕಲಿ ಈ ಆಪ್ ನವರೇ ಅಂದ್ರೆ ಯಾರು ಆನ್ಲೈನ್ ಫಾರ್ಮಸ್ಯೂಟಿಕಲ್ ಕಂಪನಿ ಅವರೇನೆ ಡಾಕ್ಟರ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ನೀವು ಅವಾಗಲೇ ಹೇಳಿದ್ರಿ ಏನು ಆ ಡಾಕ್ಟರ್ ಏನೋ ನೋಡೋದಂತೆ ಅಂತ. ಅದು ನಮಗ್ ಗೊತ್ತಿಲ್ಲ, ಅವ್ರ ಡಾಕ್ಟರ್ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರನ್ನ ಪ್ರಮೋಟ್ ಮಾಡಕ್ ಇಟ್ಕೊಂಡಿದ್ರೆ ಅವ್ರು ನಿಜವಾಗ್ಲೂ ಡಾಕ್ಟರ್ ನನಗೆ ಗೊತ್ತಿಲ್ಲ. ಆ ಡಾಕ್ಟರ್ ಹತ್ರ ಇವನು ಹೇಳ್ತಾನೆ, ಇವನಿಗೆ ಏನು ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ ಬೇಕಾದ್ರೆ ಅದೇ ತರ ಹೇಳ್ತಾನೆ, ನಮ್ಗೆ ನಿದ್ರೆ ಬರ್ತಾ ಇಲ್ಲ, ನರ ಎಲ್ಲ ವೀಕ್ನೆಸ್ ಇದೆ, ನನ್ ಶೇಕಿಂಗ್ ಇದೆ, ಇದಕ್ಕೆ ಒಂದು ಮೆಡಿಸಿನ್ ಕೊಡಿ ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಜನರೇಟ್ ಮಾಡಿದ ಪ್ರಿಸ್ಕ್ರಿಪ್ಷನ್ ನೋಡಿ ಯಾವ ರೀತಿಯಿಂದ. ಆ ಪ್ರಿಸ್ಕ್ರಿಪ್ಷನ್ ಜನರೇಟ್ ತಕ್ಷಣ ಅವನಿಗೊಂದು ಆಧಾರ ಸಿಕ್ತು.
ಅಲ್ಲಿ ಪ್ರಕ್ಯೂರ್ ಮಾಡ್ತಾನೆ. ಅದೇ ಆಪ್ಗಳು 100 ಆಪ್ಗಳಿದೆ, ಮತ್ತೆ ಅದನ್ನ ಅಪ್ಲೋಡ್ ಮಾಡ್ಕೊಂಡು ಅವ್ನು ತಗೋತಾನೆ. ನಾವು ಯಾವ ರೀತಿ ಮೇಡಮ್ ಸಮಾಜ ಸ್ವಾಸ್ಥ್ಯ ಕಾಪಾಡಬೇಕಲ್ಲ ಮೇಡಮ್. ಎಲ್ಲ ನಮ್ಮ ಔಷಧಿ ವ್ಯಾಪಾರಿಗಳ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿ ಮಾಡಿ ಹಾಕೋದು ತಪ್ಪು ಮೇಡಮ್. ಈ ರೀತಿ ಆಗಬಾರ್ದು. ಸಾರ್ವಜನಿಕರ ಸೇವೆ, ಸಾರ್ವಜನಿಕ ಆರೋಗ್ಯನ ಮುಖ್ಯ ಆಗಿದೆ. ಹಾಗಾಗಿ ಇನ್ನೂ ಕಾಲ ಪಕ್ವವಾಗಿಲ್ಲ. ಮೇನ್ ಆಗಿ ಪ್ರಿಸ್ಕ್ರಿಪ್ಷನ್ ಅಥೆಂಟಿಸಿಟಿ ನಮ್ಮ ದೇಶದಲ್ಲಿಲ್ಲ. ಪ್ರಿಸ್ಕ್ರಿಪ್ಷನ್ ನಾವು ಕ್ರಾಸ್ ವೆರಿಫೈ ಮಾಡಿದ ಸಿಸ್ಟಮ್ ಇಲ್ಲ. ಫಾರಿನ್ ಅಲ್ಲೆಲ್ಲ ಇದೆ. ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಮೇಡಮ್, ಒಂದು ಸಾರಿ ನಾವು ಡಿಸ್ಪೆನ್ಸ್ ಆದ್ರೆ ಮತ್ತೆ ಬೇರೆ ಕಡೆ ಅದು ಎಲ್ಲೂ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದ್ 6 ತಿಂಗಳ ಹಿಂದೆ ತಲೆನೋವು ಬಂದಿದ್ದಾಗ ಡಾಕ್ಟರ್ ಹತ್ರ ಇನ್ ಕೇಸ್ ಹೋದ್ರೆ ಅವ್ರು 6 ತಿಂಗಳು ಹಿಂದೆ ಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಕೊಟ್ರೆ ಇವತ್ತು ಮೆಡಿಸಿನ್ ಸಿಗುತ್ತೆ ನಮ್ಗೆ. ಇನ್ ಜನರಲ್ ಸಿಗ್ತಾ ಇದೆ, ನಮ್ಗೆ ಈಸಿ ಇದೆ ಮೇಡಮ್. ಇಲ್ಲ, ಸಿಗೋದಿಲ್ಲ. ಯಾಕಂದ್ರೆ ಡೇಟ್ ಎಲ್ಲ ವೆರಿಫೈ ಮಾಡ್ತೀವಿ ಫಾರ್ಮಸಿಸ್ಟ್ ಅಲ್ಲಿ. ನಮ್ಮ ವಾದ 60/2 ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅದು ವೈಲೇಷನ್ಸ್. ಫಾರ್ಮಸಿಸ್ಟ್ ಸೂಪರ್ವೈಸನ್ ಮೇಲೆ ನಡೀತದೆ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳಲ್ಲಿ. ವೆರಸ್ ನಮ್ಮ ಏನು ಆಪ್ಸ್ ಇರ್ಬೋದು, ಆನ್ಲೈನ್ ಪೋರ್ಟಲ್ಸ್ ಅಲ್ಲಿ ಫಾರ್ಮಸಿಸ್ಟೇ ಇರಲ್ಲ. ಹಾಗೆ ನಮ್ಮ ವಿವೇಕರು ಹೇಳಿದಾಗೆ ಡೆಲಿವರಿ ಬಾಯ್ ಮೆಡಿಸಿನ್ ಬಗ್ಗೆ ನಾಲೆಜ್ ಇರೋದಿಲ್ಲ. ಅವ್ರೇನು ಬೇರೆ ಬೇರೆ ಡೆಲಿವರಿ ಮಾಡ್ತಾರೆ ವಸ್ತುಗಳನ್ನ, ಕಬಾಡಿಟಿನ ಅದ್ರ ಜೊತೆ ಇದು ಕೊಡ್ತಾರೆ. ಜಯರಾಮ್ ಸರ್, ಇವಾಗ ಡಿಸ್ಕೌಂಟ್ ಯಾರಿಗ್ ಬೇಡ ಸರ್? ನಾನು 10 ರೂಪಾಯಿ ಕೊಟ್ಟು ಕೊಳ್ಳೋ ವಸ್ತು ನಂಗೆ 5 ರೂಪಾಯಿ ಸಿಗ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಐ ವಿಲ್ ಗೋ ದರ್. ಅದು ವರ್ತ್ ಇದೆಯಾ, ಅದ್ರ ಮೌಲ್ಯ ಕರೆಕ್ಟ್ ಇದೆಯಾ, ಅದೆಲ್ಲ ನನಗೆ ಸೆಕೆಂಡರಿ ಥಾಟ್. ಒಬ್ಬ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಮಂದಿ ಆದ್ರೆ ನೀವು 16 to 20% ಕೊಡ್ತೀರಿ ಮೆಡಿಕಲ್ ಶಾಪ್ಗಳಲ್ಲಿ. ನಮಗೆ ಆನ್ಲೈನ್ ಅಲ್ಲಿ ಅಪ್ ಟು 40% ಸಿಗ್ತಾ ಇದೆ. ವೈ ನಾಟ್ ಗೋ ದೇರ್? ಇದು ಮೇಡಮ್ ತಪ್ಪು ಮಾಹಿತಿ. ನಮಗೆ NPPA ಅಂತ ಒಂದು ಇಲಾಖೆ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಅಂತ. ನಮಗೆ ಮಾರ್ಜಿನ್ ಇರೋದು 2 ವರ್ಗಗಳಿದೆ, ಶೆಡ್ಯೂಲ್ ಅಂಡ್ ನಾನ್ ಶೆಡ್ಯೂಲ್. ಶೆಡ್ಯೂಲ್ಗೆ 16% ಮಾರ್ಜಿನ್, ನಾನ್ ಶೆಡ್ಯೂಲ್ಗೆ 20%. ಓನ್ ಸೇಲ್ಸ್ ಬಂದು 8 to 10%. ಶೆಡ್ಯೂಲ್ ಅಷ್ಟೇ ಇರೋದು ನಮ್ಮ ಮಾರ್ಜಿನ್. 25 ವರ್ಷ 30 ವರ್ಷ ಹಿಂದೆ ಇದು ಫಿಕ್ಸ್ ಆಗಿರುವಂತದ್ದು. ಈಗ ಬದಲಾದ ಕಾಲಘಟ್ಟದಲ್ಲಿ ಎಲ್ಲ ರೈಸ್ ಆಗಿದೆ. ಅದೇ ಒಂದು ಮಾರ್ಜಿನ್ ನಮ್ಮ ಒಂದು ಜೀವನಗಳು ನಡೆಸಬೇಕಾಗಿದೆ. ನಾವು ಇರುವಂತಹ ಮಾರ್ಜಿನ್ಗಳಲ್ಲಿ ನಮ್ಮ ಒಂದು ಏನು ಖರ್ಚು ವೆಚ್ಚಗಳು ನೋಡಿ, ನಮ್ಮ ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಾವು ಕೊಡ್ತೇವೆ. 4 ಕೋಟಿ ಮಧ್ಯೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ರೆಗ್ಯುಲರ್ ತಗೊಂಡವರೆಲ್ಲ ರಿಯಾಯಿತಿ ಕೊಡ್ತೇವೆ. ಆದ್ರೆ ನಮಗೆ ಮ್ಯಾಕ್ಸಿಮಮ್ ಇರೋದೇ 20% ಮಾರ್ಜಿನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಆನ್ಲೈನ್ ಪೋರ್ಟಲ್ಸ್ ಅವರು ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಆಪ್ಗಳ ಮೂಲಕ ಸಾರ್ವಜನಿಕರ ಪ್ರವೋಕ್ ಮಾಡ್ತಾರೆ. ನಾವು ನಿಮಗೆ 25% ಡಿಸ್ಕೌಂಟ್ ಕೊಡ್ತೀವಿ, ನಿಮಗೆ ಆಫರ್ ಕಾರ್ಡ್ ಕೊಡ್ತೀವಿ, 30% ಕೊಡ್ತೀವಿ. ನಮ್ಮ ನೀವೇನ 5ml ಅಂತ ಹೇಳಿದ್ರಲ್ಲ, ಹೆಸರು ಹೇಳೋದು ಬೇಡ, ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ಆಪ್ ಮುಖಾಂತರ ಬನ್ನಿ ಅಂತ ಪ್ರವೋಕ್ ಮಾಡ್ತಾರೆ. ಆ ಪ್ರವೋಕ್ ಮಾಡಿದಾಗ ಮೇಡಮ್, ಈಗ ನಶಾಮುಕ್ತ ಭಾರತ ಆಗ್ಬೇಕನ್ನೋದು ನಮ್ಮ ಗೌರವಾಂತ ಪ್ರಧಾನಮಂತ್ರಿಗಳ ಆಶಯ. ನಮ್ಮ ಆಶಯ ಕೂಡ ಅದೇ ಇದೆ, ನಿಮ್ಮ ಆಶಯ ಕೂಡ ಅದೇ ಇದೆ, ಮಾಧ್ಯಮದ ಆಶಯ. ಈಗ ನಮ್ಮ ಸಮಾಜದಲ್ಲಿ ಡ್ರಗ್ ಅಡಿಕ್ಟ್ಸ್ ಯಾವ ರೀತಿ ನಾವು ನಿರ್ಮೂಲನೆ ಮಾಡಬೇಕು ಅಂತ ಸರ್ಕಾರ ಕ್ರಮಗಳು ಕೈಗೊಳ್ತಾ ಇದೆ. ಈಗ ಯಾರಾದರೂ ವ್ಯಸನಿಗಳು ಏನು ಅವರು ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ಸ್ ಹೋಗಿ ಕೇಳಿದ್ರೆ ಅವ್ರು ಅಥೆಂಟಿಕ್ ಪ್ರಿಸ್ಕ್ರಿಪ್ಷನ್ ಕೊಡಿದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ, ಇಲ್ಲ ಕೊಡೋದಿಲ್ಲ ನೀವು ಅಂತ. ಆಗ ಅವ್ರಿಗೆ ಈಸಿಯಾಗಿ ಎಲ್ಲರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ ಮೇಡಮ್. ಫ್ರಾಂಕ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಎಷ್ಟು ಮೆಡಿಕಲ್ ಶಾಪ್ಗಳಲ್ಲಿ ಇಂಥ ಆರೋಪನೂ ಕೇಳೋಕ್ ಸಿಕ್ಕಿಲ್ಲ. ಕೊಡಬಾರ್ದಾರ್ದ ಮಾತ್ರೆಗಳನ್ನ ಹೆಚ್ಚಾಗಿ ಕೊಡ್ತಿದ್ದಾರೆ. ಕೆಲವೊಂದಷ್ಟು ಮಾತ್ರೆಗಳು ಕರೆಕ್ಟ್ ಆಗಿ ಇನ್ನೂ ವೆರಿಫೈ ಆಗಿ ಬಂದಿರೋದಿಲ್ಲ, ಅದನ್ನು ಕೂಡ ಸಪ್ಲೈ ಮಾಡ್ತಿದ್ದಾರೆ. ಇದು ಫಿಸಿಕಲ್ ಶಾಪ್ಗಳಲ್ಲೂ ಕೂಡ, ಅಂದ್ರೆ ಎಲ್ಲಿ ಫಿಸಿಕಲಿ ವಿ ಕ್ಯಾನ್ ಗೋ ಅಂಡ್ ಬೈ ದ ಮೆಡಿಸಿನ್, ಅಲ್ಲೂ ಕೂಡ ಇಂಥ ಆರೋಪ ಇದೆ. ಇಟ್ಸ್ ನಾಟ್ ನಾವು ಆನ್ಲೈನ್ ಅನ್ನು ಬ್ಲೇಮ್ ಮಾಡ್ತೀವಿ ಅಂತ ಅಲ್ಲ, ಇಲ್ಲೂ ನಡೀತಾ ಇದೆ. ಇಲ್ಲ, ಇದು ನಾನು ಭಾಗಶಃ ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ತಾವು ಹೇಳಿದ್ರೆ ಅವಾಗಲೇ 25,000, ನಮ್ಮಲ್ಲಿ 45,000 ಶಾಪ್ಸ್ ಇದೆ. ಅದರಲ್ಲಿ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಏನು ನಮ್ಮ ಜನೌಷಧಿ ಸ್ಟೋರ್ಸ್, ಚೈನ್ ಸ್ಟೋರ್ಸ್ ಎಲ್ಲ ಸೇರ್ಕೊಂಡಿದೆ. ಹೋಲ್ಸೇಲ್ ಎಲ್ಲ ಸೇರಿ 45ಗಿಂತ ಹೆಚ್ಚಾಗಿದೆ ನಮ್ದು. ಹಾಗಾಗಿ ಈ ವರ್ಗಗಳು ಬೇರೆ ಇದೆ. ನಮ್ದು ಬ್ರಿಕ್ ಅಂಡ್ ಮಾರ್ಟರ್ ಶಾಪ್ಸ್ ಇದೆ, ಒಂದು ಜನೌಷಧಿ ಸ್ಟೋರ್ಸ್ ಇದೆ, ಮೆಟ್ಪೇಸ್ ಅಪೋಲೋ ಇದೆ, ಇನ್ನು ಬೇರೆ ಬೇರೆ ಚೈನ್ ಸ್ಟೋರ್ಸ್ ಇದೆ. ಎಲ್ಲೋ ಒಂದ್ ಕಡೆ ಆದಾಗ ಅದು ಮೆಡಿಕಲ್ ಸ್ಟೋರ್ಸ್ ನಾವು ಲಾರ್ಜ್ ನಂಬರ್ ಇದೀವಿ. ನಾವು ಏನು ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲ ಕಡೆ ಎವ್ರಿ ನೂಕ್ ಅಂಡ್ ಕಾರ್ನರ್ ಸ್ಟೇಟ್ ಇದೀವಿ. ಮೆಡಿಕಲ್ ಸ್ಟೋರ್ ಅಂದ್ರೆ ಬರೋದ ನಮ್ಮಲ್ಲೇ, ಯಾರು ಬಂದ್ರು ಅಂತ. ನಮ್ಮ ಔಷಧಿ ವ್ಯಾಪಾರಿಗಳು, ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಆ ರೀತಿ ಯಾವುದು ನಮ್ಮ ಕಾನೂನು ವಿರುದ್ಧವಾಗಿ ಕೊಡೋದಿಲ್ಲ. ನಾವು ಆಸ್ ಎ ರಾಜ್ಯ ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿ ನಾವು ಅವಾಗ ನಮ್ಮ ಡಿಪಾರ್ಟ್ಮೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ಗಳ ಜೊತೆ ಸೇರಿ ನಾವು ಏರಿಯಾ ವೈಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ತಾವೆಲ್ಲ ನೋಡಿರ್ತೀರ ಅನ್ಸುತ್ತೆ. ಜಿಲ್ಲಾ ವೈಸ್ ಮಾಡ್ತೀವಿ, ಸ್ಟೇಟ್ ವೈಸ್ ಮಾಡ್ತೀವಿ. ಕಾಲಕ್ಕೆ ಬದಲಾದ ಕಾನೂನುಗಳನ್ನ ನಮ್ಮ ಔಷಧಿ ವ್ಯಾಪಾರಿಗಳು ತಂದು ಯಾವ ರೀತಿ ನಾವು